ಡೇ ಆಚರಣೆ. ಫೆಬ್ರವರಿ 21 ವಿಶ್ವದ ವಿವಿಧ ಭಾಗಗಳಲ್ಲಿ ರೆಡ್ ಬುಕ್ ಡೇ ಎಂದು ಆಚರಿಸಲಾಗುತ್ತದೆ. 1848ರ ಫೆಬ್ರವರಿ 21ರಂದು ಪ್ರಕಟವಾದ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನ ಸ್ಮರಿಸುವ ಹಿನ್ನೆಲೆಯಲ್ಲಿ ಈ ದಿನಕ್ಕೆ ಐತಿಹಾಸಿಕ ಮಹತ್ವವಿದೆ. ಈ ಕೃತಿ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಕ್ ಏಂಜಲ್ಸ್ ಅವರ ಸಂಯುಕ್ತ ರಚನೆಯಾಗಿದ್ದು, ಬಂಡವಾಳಶಾಹಿಯ ಸ್ವರೂಪ, ವರ್ಗ ಸಂಘರ್ಷ ಹಾಗೂ ಸಮಾನತೆಯ ಸಮಾಜದ ಆಶಯಗಳ ಕುರಿತು ವಿಶ್ಲೇಷಣೆ ನೀಡುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಐಎಡಿಡಬ್ಲ್ಯೂ ಕಾರ್ಯದರ್ಶಿ ಹುಸೇನ್ ಪಾಕಿ ಅವರು, ಯುಎಸ್ ಅಮೆರಿಕ ಸಾಮ್ರಾಜ್ಯಶಾಹಿ ಭಾರತದ ಜನತೆಯ ಶತ್ರು ಎಂಬ ಶೀರ್ಷಿಕೆಯ ಓದುವುದರ ಮೂಲಕ ರೆಡ್ ಬುಕ್ ಡೇ ಕೇವಲ ಒಂದು ಪುಸ್ತಕದ ಸ್ಮರಣೆಯ ದಿನವಲ್ಲ, ಬದಲಿಗೆ ಪ್ರಗತಿಪರ ವಿಚಾರಗಳು, ಸಾಮಾಜಿಕ ನ್ಯಾಯ, ಜಾಗತಿಕ ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಡಿದ ಕಾರ್ಮಿಕರ, ರೈತರ, ಕೂಲಿಕಾರರ, ಚಿಂತಕರ ಹಾಗೂ ಚಳುವಳಿಗಳಿಗೆ ಗೌರವ ಸೂಚಿಸುವ ದಿನವಾಗಿದೆ ಎಂದು ಹೇಳಿದರು. ವಿಶ್ವಾದ್ಯಂತ ಅನಾಮಿಕ ಶ್ರಮಜೀವಿಗಳು, ಕಾರ್ಮಿಕ, ರೈತರು, ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರು ತಮ್ಮ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಗುತ್ತದೆ. ಅವರ ಹೋರಾಟಗಳು ಸಮಾಜದ ದೃಷ್ಟಿಕೋನ ಇಂದಿಗೂ ಹೊಸ ಚಳುವಳಿಗೆ ಸ್ಫೂರ್ತಿ ನೀಡುತ್ತಿವೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಯುಎಸ್ ಅಮೆರಿಕ ಸಾಮ್ರಾಜ್ಯಶಾಹಿ ಭಾರತದ ಜನತೆಯ ಶತ್ರು ಎಂಬ ಶೀರ್ಷಿಕೆಯ ಕೆಂಪು ಪುಸ್ತಕ ಓದುವುದರ ಮೂಲಕ ರೆಡ್ ಬುಕ್ ಡೇ ಆಚರಣೆ ನಡೆಸಲಾಯಿತು. ಬಳಿಕ ಓದು, ಚರ್ಚೆ ಮತ್ತು ಜಾಗೃತಿ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಎಐಎಡಿಡಬ್ಲ್ಯೂ ಕಾರ್ಯದರ್ಶಿ ಹುಸೇನ್ ಪಾಕಿ, ಗಂಜ್ ಅಮಾಲಿ ಕಾರ್ಮಿಕರ ಕಾರ್ಯದರ್ಶಿ ಕೃಷ್ಣಪ್ಪ, ಕಟ್ಟಡ ಕಾರ್ಮಿಕರ ಸಂಘಟನೆ ಅಧ್ಯಕ್ಷ ಮುತ್ತಣ್ಣ, ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜು, ಬಸಯ್ಯ ಗಾದೆಪ್ಪ, ರವಿ ಅಕ್ಕಿರೊಟ್ಟಿ, ದವಲ್ ಸಾಬ್, ದೊಡ್ಡಬಸವ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು.